ಜೈ ಶ್ರೀ ಗುರುದೇವ್, ಜೈ ಶ್ರೀಗನ್ನಡಂಗೆಲ್ಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ವಿಶ್ವ ಬಂಧುಗಳೇ, ಬನ್ನಿರಿ ಬನ್ನಿರಿ ಪೈಪೋಟಿಯ ಯುಗಕ್ಕೆ, 21ರ ಶತಮಾನದ ಯುಗಕ್ಕೆ. ಧರೆಯೇ ಜೀವಧಾರೆ, ಪ್ರಕೃತಿಯೇ ಉಸಿರಧಾರೆ, ಗಾಳಿ ಬೆಳಕು ನೀರು ಮೂರು ಮಾನವನಿಗೆ ಆಸರೆ. ಇವು ಮೂರು ಪ್ರಕೃತಿಯ ಸೌಂದರ್ಯ ಧಾರೆ. ಪಂಚಭೂತಗಳೇ ನಮಗೆ ಆಧಾರ. ಆದ್ದರಿಂದ ಫಸ್ಟು ಪಂಚಭೂತಗಳಿಗೆ ನಮಸ್ಕರಿಸಬೇಕು. ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ಬೆಳಕು ನಮೋಮಂಡಲದಲ್ಲಿ ಬೆಳಕನ್ನಿವ ಸೂರ್ಯಚಂದ್ರರಿಗೆ ನಮಸ್ಕಾರ, ಕಣ್ಣಿಗೆ ಕಾಣದ ಪ್ರಾಣವಾಯು ದೇವನಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪತ್ ಬಾಂಧವರಿಗೆಲ್ಲ ನಮಸ್ಕಾರ. ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್. ಭಾರತ ಮಾತೆಗೆ ನಮಸ್ಕಾರ, ಭಾರತ ಮಾತೆಯ ಸುಪುತ್ರಿಯರಿಗೆ ಕನ್ನಡ ಮಾತೆಗೆ ನಮಸ್ಕಾರ ಅಂಥೇಳಿ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ, ನೀನು ಬೆಳೆದರೆ ನಾನು ಬೆಳೆಯುವೆನು, ನೀನು ಒಳೆದರೆ ನಾನು ಒಳೆಯುವೆನು, ನನ್ನ ಹಣದ ಹಣವು ನೀನೇ, ನನ್ನ ಮರಣದ ಮರಣವು ನೀನೇ, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹಶಕ್ತಿಯು, ನನ್ನ ಜೀವನ ಮುಕ್ತಿಯು. ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತು ಫಲಭಕ್ತು ಮೇ ಮಧುಸೂದನ. ಎಲೆ ಮಧುಸೂದನ, ಇದುವರೆಗೆ ಮಾಡಿರುವ ಕೆಲಸವೇ ಆಗಲಿ, ಈಗ ಮಾಡುತ್ತಿರುವ ಕೆಲಸ, ಮುಂದೆಯೂ ಮಾಡುವ ಕೆಲಸವಾಗಲಿ, ವಾಸ್ತವಿಕವಾಗಿ ನಿನ್ನಿಂದ ಮಾಡಲ್ಪಟ್ಟದ್ದೇ ಹೊರತು ನನ್ನಿಂದಲ್ಲ. ಅದರ ಫಲಾಫಲವನ್ನು ಹೇಗೆ ಸಲ್ಲತಕ್ಕದ್ದು. ತ್ವಮೇವ ಮಾತಾ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವಾಹ. ಬಂಧುಗಳೇ, ನವ ಭಾರತ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ವಾಣೀ ಗುಣಾನುಕಥನಂ ಶ್ರವಣಕಥಾಯಾಂ ಅಸ್ತಕರ್ಮ ಸಮನಸ್ತು ಅಪಾದಹನ ದೃಷ್ಟಿಂ ಸತಾಂ ದರ್ಶನಿಸ್ತು ಭವತ್ತು ನಾಂ. ನನ್ನ ವಾಣಿಯು ನಿನ್ನ ಗುಣಗಾನ ಮಾಡ್ತಾ ಇರಲಿ, ನನ್ನ ಕಿವಿಗಳು ನಿನ್ನ ಕಥೆಯನ್ನು ಕೇಳ್ತಾ ಇರಲಿ, ನನ್ನ ಕೈಗಳು ನಿನ್ನ ಕೆಲಸದಲ್ಲಿ ನಿರತವಾಗಿರಲಿ, ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನಿರತವಾಗಿರಲಿ, ನನ್ನ ದೃಷ್ಟಿಯು ನಿನ್ನಂತಹ ದಯಪ್ರಾಯರಾದ ಸಜ್ಜನ ನಿರತವಾಗಿರಲಿ ಅಂತ ಇದರರ್ಥ. ಯಾರ ಮಹಿಮಾ ಜ್ಯೋತಿ ಜಗವನ್ನು ಅಮೃತದಂದದಿ ಎಲ್ಲರದಿಯೇನು ತುಂಬಿ ರೋಮಾಂಚನಮಗೈವುದೋ ಅಂಥ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರುವ ಆತನ ಮಹಿಮೆಯ. ಯಾರು ನೆಲ ಜಲ ಗಗನ ದೇಶವನ್ನೆಲ್ಲ ವ್ಯಾಪಿಸಿ ನಿಲ್ಲುವರೋ, ಯಾರು ಅನ್ವೇಷಣೆಯಲ್ಲಿ ಈ ಜಗ ಬರಿದು ತೊಳಲುತ್ತಲಿರುವುದೋ ಅಂಥ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ. ಇಂದು ನಾಳೆಯ ಹೊಲವ ಹೊಲದೊಡೆಯ ಒಪ್ಪಿಸುವ ಮುನ್ನ ಎಚ್ಚೆತ್ತು ಬೆಳೆ ತೆಗೆಯೋ. ಎಂಥ ಹೊನ್ನನ್ನು ಬೆಳೆದು ತೆಗೆಯಬಹುದಾಗಿತ್ತೋ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ ನಿನ್ನ ಬಾಳಿನ ಹೊಲವು ಪಾಳು ಬಿದ್ದುವುದಲ್ಲೋ. ಕೃಷಿಗೈಯಲು ಕೂಡ ತಿಳಿದುವಂತೆ ಹಿರಿಯರು ಹೇಳ್ತಾರೆ. ಆದ್ದರಿಂದ ಇದನ್ನೆಲ್ಲ ಕೇಳಿದವರಿಗೆಲ್ಲ ಅನಂತ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ ಮಾರ್ಚಿನಹಳ್ಳಿ, ನಿವೃತ್ತ ರಸಾಯನಿಕ, ಭಾರತೀಯ ಭೂಜ್ಞ ಸರ್ವೇಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.